ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀನು ಚೆನ್ನಾಗಿದ್ರೆ ಅನ್ಕೊಳ್ತೀನಿ. ಇವತ್ತಿನ ಲಾಗ್ 6 ಗಂಟೆಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಯುಗಾದಿ ಹಬ್ಬದ ಆರ್ಥಿಕ ಎಲ್ಲರಿಗೂ ಶುಭಾಶಯಗಳು ಫ್ರೆಂಡ್ಸ್. ಇವತ್ತು ನೋಡ್ರಿ ಬ್ಯಾಳಿಗೆ ಎದ್ದಿಗೆಸಿಂದು ಬ್ಯಾಳಿಗೆ ಹಾಕಿ ನೋಡ್ರಿ, ಬ್ಯಾಳಿಗೆ ಹಾಕಿಗೆಸಿಂದು ಕುಕ್ಕರ್ದಾಗ ಇಟ್ಟು ನೋಡ್ರಿ, ಗ್ಯಾಸ್ ಮೇಲೆ ಇಟ್ಟಿಗೆಸಿಂದು ಗೋಧಿ ಹಿಟ್ಟು ತೊಗೊಂಡು ನೋಡ್ರಿ. ಇವಾಗ ತೊಗೊಂಡ್ಗೆಸಿಂದು ಇಷ್ಟು ಉಪ್ಪು ಹಾಕಿಗೆಸಿಂದು ಚೆಂದ ಹಾಕ್ಕೊಂಡು ನೋಡ್ರಿ ಹಿಟ್ಟನ್ನ ಅದಕ್ಕಂದ್ಮೇಲೆ ಅನ್ಕರಿ ಇವಾಗ ಬ್ಯಾಳೆನೂ ಕುದ್ದದ ಅಂತ ಕೇಸಿ ನೋಡ್ಲೈತಿ ನೋಡ್ರಿ. ಬ್ಯಾಳೆನೂ ಕುದ್ದದ ನೋಡ್ರಿ. ಇವಾಗ ಬಸಗಲೈತಿ ನೋಡ್ರಿ ಬ್ಯಾಳೆ ಅನ್ಕಿರು. ಇಷ್ಟು ಬಸಂಗೇಸಿಂದ ಆದ್ಮೇಲೆ ಅನ್ಕಿರಿ ಬೆಲ್ಲ ಇಷ್ಟು ತೊಗೊಂಡು ನೋಡ್ರಿ, ಬೆಲ್ಲ ಹಾಕ್ಲೈತಿ ನೋಡ್ರಿ. ಇವಾಗ ಬೆಲ್ಲ ಹಾಕಿಗೆಸಿಂದ ಚೆಂದ ತಿರುಗ್ಬೇಕ್ರಿ. ಇವಾಗ ತಿರುಗಿಗೆಸಿಂದ ಕರಿಬೇವನು ಸಾರು ಪಾನ್ ಹೊಡಿಬೇಕಂತ ಕರಿಬೇವನು ತೊಗೊಂಬಂದು ನೋಡ್ರಿ ಗಿಡದಂದು. ತಂದ್ಗೆಸಿಂದ ಇಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಚಟ್ಪಟ ಅಂದಮೇಲೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ರಿ. ಬೆಳ್ಳುಳ್ಳಿ ಈಗ ಬೆಳ್ಳುಳ್ಳಿ ಹಾಕಿಗೆಸಿಂದ ಕೆಂಪಗಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿ ನೋಡ್ರಿ. ಹಸಿಮೆಣ್ಸಿನ್ಕಾಯಿ ಹಾಕಿ ಟೊಮಟೊ ಮತ್ತು ಕರಿಬೇವನ ಹಾಕಿಗೆಸಿಂದ ಚೆಂದ ತಿರುಗ್ಲೈತಿ ನೋಡ್ರಿ. ಇವಾಗ ತಿರುಗಿ ಪುಡಿ ಖಾರ ಹಾಕೈತಿ ನೋಡ್ರಿ. ಇಷ್ಟು ಅರಿಶಿಣ ಪುಡಿ ಖಾರ ಅನ್ಕಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಸಿಂದ ಚೆಂದ ತಿರುಗ್ಬೇಕು ನೋಡ್ರಿ. ಹಸಿ ವಾಸನೆ ಹೋಗುತ್ತಾನ ಚೆಂದ ತಿರುಗಿಸಿಂದ ಬ್ಯಾಳೆ ಬಸ್ಕೊಂಡು ಹಾಕೈತಿ ನೋಡ್ರಿ. ಇವಾಗ ಈ ಥರ ಮಾಡ್ಕೊತೀವಿ ನೋಡ್ರಿ ನಾವು ಅನ್ಕಿರಿ ಕಟ್ಟಿನ ಸಾರು. ಇವಾಗ ಹುಣ್ಸೆಹಣ್ಣು ಹುಳಿ ಇಟ್ಕೊಂಡು ನೋಡ್ರಿ. ಹುಣ್ಸೆಹಣ್ಣು ಹುಳಿ ಧನಿಯಾ ಪುಡಿ ಹಾಕ್ಯಂದ್ಗೆಸಿಂದ ಮ್ಯಾಲೆ ಮುಚ್ಚಿದ್ದೆ ನೋಡ್ರಿ. ಇವಾಗ ಈ ಬ್ಯಾಳೆನೂ ಚೆಂದ ಗಟ್ಟಿ ಕುದೋದಾಗ್ಯದ ನೋಡ್ರಿ. ತೆಕ್ಕಂದ್ಗೆಸಿಂದ ಆರ್ಲಕ್ಕೆ ಬಿಟ್ಟಿನ್ರಿ ಸ್ವಲ್ಪ. ಇವಾಗ ಸಾರು ಅನ್ಕಿರಿ ಕುದ್ದದ ನೋಡ್ರಿ. ಇವಾಗ ಉಣ ರುಬ್ಕೊಂಡು ಬಂದು ನೋಡ್ರಿ. ಇವಾಗ ಹಿಟ್ಟು ಈ ಥರ ನೆಂದದ ನೋಡ್ರಿ. ಅವಾಗೆ ಹಿಟ್ಟು ನಾದಿನ ನೋಡ್ರಿ. ಈ ಥರ ಹೋಳಿಗೆ ಮಾಡ್ಲಿಕ್ಕೆ ಚೆಂದ ಎಷ್ಟು ನೆಂದೊಟ್ಟು ಚೆಂದ ನೋಡ್ರಿ. ಹೋಳಿಗೆ ಮಾಡ್ಲಿಕ್ಕೆ ಬರ್ತದ. ಈ ಥರ ಉಬ್ಬುತ್ತ ನೋಡ್ರಿ. ಎಷ್ಟು ಹಿಟ್ಟು ನೆಂದಿತ್ತಂದ್ರೆ ಈ ಥರ ರೆಡಿ ಅದ ನೋಡ್ರಿ ನಮ್ಮ ಹೋಳಿಗೆ ಅನ್ಕಿರಿ. ಈ ಥರ ಉಬ್ಬುತ್ತಾವ ನೋಡ್ರಿ ಎಷ್ಟು ಚೆಂದ ನೆಂದೊಟ್ಟು. ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲ ಈ ಥರನೇ ಹೋಳಿಗೆ ರೆಡಿ ಮಾಡ್ತೀನಿ ನೋಡ್ರಿ. ಇವಾಗ ರೆಡಿ ಅದ ನೋಡ್ರಿ ಹೋಳಿಗೆನ. ಇವಾಗ ಅನ್ಕಿರಿ ಪಾಪಡ್ನ ಎಣ್ಣೆ ಕೊರಿಬೇಕಂತ ಗೇಸಿಂದು ಪಾಪಡ್ ತೆಕ್ಕಂದು ಗೇಸಿಂದು ಹುರ್ಕಲೈತಿ ನೋಡ್ರಿ. ಇವಾಗ ಅನ್ಕಿರಿ ಎಲ್ಲ ಪಾಪಡ್ ಅನ್ಕಿರಿ ಈ ಥರ ಹುರ್ಕೊಂಡು ಇಟ್ಕೊಲೈತಿ ನೋಡ್ರಿ. ಇವಾಗ ಅನ್ಕಿರಿ ಮನೆಯಾಗೆ ಮಾಡಿದೆ ನೋಡ್ರಿ. ಸಂಡಿಗೆನೂ ಹುರ್ಕೊಂಡು ನೋಡ್ರಿ. ಇವಾಗ ಅನ್ಕಿರಿ ಬೇವು ಮಾಡ್ರಿ ಆಯ್ತು ಅಂತ ಗೇಸಿಂದ ಎಲ್ಲ ಹಣ್ಣುಗಳು ಅನ್ಕಿರಿ ಸರಿಯಾಗಿ ಕಟ್ ಮಾಡ್ಕೊಲೈತಿ ನೋಡ್ರಿ. ಇವಾಗ ಅಂಗರಿ ಹಣ್ಣು ಕರ್ಬೂಜ ಕಟ್ ಮಾಡ್ಕೊಂಡು ನೋಡ್ರಿ. ಇವಾಗ ಸಣ್ಣ ಕಟ್ ಮಾಡ್ಕೊಂಡು ಗೇಸಿಂದ ಹಾಕ್ಯಂಡಿ ನೋಡ್ರಿ. ಇವಾಗ ಅನ್ಕಿರಿ ಮಾವಿನ ಹಣ್ಣನ್ನು ತಂದೀವ್ರಿ. ಮಾವಿನ ಹಣ್ಣನ್ನು ಸರಿಯಾಗಿ ಸಣ್ಣ ಕಟ್ ಮಾಡ್ಕೊತೀವಿ ನೋಡ್ರಿ. ಇವಾಗ ಸಣ್ಣ ಕಟ್ ಮಾಡ್ಕೊಂಡು ನೋಡ್ರಿ. ಒಂದು ಅರ್ಧ ಹೋಳು ಇಷ್ಟೇ ತೊಗೊಂಡಿನಿ ರೀ ನಾನು. ಇವಾಗ ಅನ್ಕಿರಿ ಒಂದು 3 ಬಾಳೆಹಣ್ಣು ತೊಗೊಂಡು ಅವನು ಸಣ್ಣ ಕಟ್ ಮಾಡ್ಕೊಳೈತಿ ನೋಡ್ರಿ. ಇವಾಗ ಅನ್ಕಿರಿ ಲಾಸ್ಟ್ ಅನ್ಕಿರಿ ಕಲ್ಲಂಗಡಿ ಒಂದು ಕಟ್ ಮಾಡ್ಕೊಳೈತಿ ನೋಡ್ರಿ. ಇವಾಗ ಒಂದು ಸ್ವಲ್ಪ ಕಲ್ಲಂಗಡಿನ ಹಾಕಿಲೈತಿ ನೋಡ್ರಿ. ಇವಾಗ 4 ಹಣ್ಣಿನ ದಿನಸ್ರಿ ಅನ್ಕಿರಿ ಬೇವಿನ ಎಲೆ ಹೂವು ತೊಗೊಂಡ್ಗೆಸಿಂದು ಸರಿಯಾಗಿ ತೊಳ್ಕೊಂಡು ಇಟ್ಕೊಂಡು ನೋಡ್ರಿ. ಇಷ್ಟು ಸಕ್ಕರೆನ ಹಾಕ್ಯಂಡು ನೋಡ್ರಿ. ಬೇವಿನ ಹೆಚ್ಚಂತ ಸಿಗ್ತಾವ್ರಿ ನಮ್ಮ ಕಡೆಗೆ ಅನ್ಕಿರಿ ಇದನ್ನು ಹಾಕಿಲೈತಿ ನೋಡ್ರಿ. ಪುಟಾಣಿ ಅವೆಲ್ಲ ನೋಡ್ರಿ. ಬೇವಿನದು ಹೂವು ಹಾಕಿಲೈತಿ ನೋಡ್ರಿ. ಹಾಕ್ಯಂದ್ಗೆಸಿಂದ ಈಗ ಪೂಜೆ ಮಾಡ್ಲೈತಿ ನೋಡ್ರಿ. ಬೇವಿನ ಗಡಿಗೆ ಅನ್ಕಿರಿ ಪೂಜೆ ಆದ್ಮೇಲೆ ದೇವ್ರಿಗೆ ನೈವೇದ್ಯ ಕೊಡ್ಲೈತಿ ನೋಡ್ರಿ. ಪಲ್ಯನೂ ಬದನೆಕಾಯಿ ಪಲ್ಯ ಬೇವು ಎಲ್ಲ ರೆಡಿ ಐತಿ ನೋಡ್ರಿ. ಈ ಥರ ರೆಡಿ ಐತಿ ನೋಡ್ರಿ. ಹಬ್ಬದ ವಿಶೇಷ ಅಡುಗೆ ಅನ್ಕಿರಿ ಇಷ್ಟೆಲ್ಲ ರೆಡಿ ಆಗ್ಯದ ನೋಡ್ರಿ ನಮ್ಮ